ಮೇಷರಾಶಿಯವರಿಗೆ ಏಪ್ರಿಲ್ 13ರಿಂದ 19ರವರೆಗಿನ ಈ ವಾರ ಅದ್ಭುತವಾದ ಚೈತನ್ಯವನ್ನ ತರಲಿದೆ. ನಿಮ್ಮ ರಾಶಿಯಲ್ಲಿ ಸೂರ್ಯ ಮತ್ತು ಶುಕ್ರ ಇರುವುದರಿಂದ ನೀವು ಎಲ್ಲರ ಗಮನ ಸೆಳೆಯುತ್ತೀರಿ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿದ್ದು ಹೊಸ ಕೆಲಸಗಳನ್ನು ಆರಂಭಿಸಲು ಅಥವಾ ನಾಯಕತ್ವ ವಹಿಸಿಕೊಳ್ಳಲು ಇದು ಸೂಕ್ತ ಸಮಯ. ನಿಮ್ಮ ಆಕರ್ಷಕ ವ್ಯಕ್ತಿತ್ವದಿಂದ ಜನರು ನಿಮ್ಮತ್ತ ಸೆಳೆಯಲ್ಪಡುತ್ತಾರೆ. ಇದನ್ನು ನಿಮ್ಮ ಗುರಿಗಳನ್ನು ಸಾಧಿಸಲು ಬಳಸಿಕೊಳ್ಳಿ. ವೃತ್ತಿ ಮತ್ತು ಹಣಕಾಸಿನ ವಿಷಯದಲ್ಲಿ 3ನೇ ಮನೆಯಲ್ಲಿರುವ ಗುರು ನಿಮ್ಮ ಸಂವಹನ ಮತ್ತು ಸಂಪರ್ಕಗಳ ಮೂಲಕ ಯಶಸ್ಸನ್ನು ನೀಡಲಿದ್ದಾನೆ. ಹೊಸ ಆಲೋಚನೆಗಳನ್ನು ಹಂಚಿಕೊಳ್ಳಲು ಮತ್ತು ಒಪ್ಪಂದಗಳನ್ನು ಮಾಡಿಕೊಳ್ಳಲು ಇದು ಒಳ್ಳೆಯ ಸಮಯ. ಆದರೆ 12ನೇ ಮನೆಯಲ್ಲಿ ಬುಧನ ಸ್ಥಿತಿ ಸ್ವಲ್ಪ ದುರ್ಬಲವಾಗಿರುವುದರಿಂದ ಮಾತನಾಡುವಾಗ ಮತ್ತು ದಾಖಲೆಗಳನ್ನು ನಿರ್ವಹಿಸುವಾಗ ಎಚ್ಚರವಿರಲಿ. ಹಣಕಾಸಿನ ಹೂಡಿಕೆ ಮಾಡುವ ಮುನ್ನ ಸರಿಯಾಗಿ ಯೋಚಿಸಿ, ಆತುರಬೇಡ. ಯೋಜನಾಬದ್ಧವಾಗಿ ಮುನ್ನಡೆಯುವುದು ಈಗ ಬಹಳ ಮುಖ್ಯ. ವೈಯಕ್ತಿಕ ಜೀವನದಲ್ಲಿ ನಿಮ್ಮ ಆಕರ್ಷಣೆ ಹೆಚ್ಚಿರಲಿದೆ. ಅವಿವಾಹಿತರಿಗೆ ಹೊಸ ಸಂಬಂಧಗಳು ಕೂಡಿಬರಬಹುದು. ದಂಪತಿಗಳು ಪರಸ್ಪರ ಪ್ರೀತಿಯಿಂದ ಕಾಲ ಕಳೆಯಲು ಇದು ಸುಂದರ ವಾರ. ಆದರೆ 12ನೇ ಮನೆಯಲ್ಲಿ ಮಂಗಳ ಮತ್ತು ಶನಿಯ ಸಂಚಾರವಿರುವುದರಿಂದ ನೀವು ಸ್ವಲ್ಪ ಭಾವುಕರಾಗಬಹುದು ಅಥವಾ ಏಕಾಂತವನ್ನ ಬಯಸಬಹುದು. ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡಿ ಮತ್ತು ಒಬ್ಬರಿಗೊಬ್ಬರು ಸಮಯ ನೀಡಿ. ಆರೋಗ್ಯದ ದೃಷ್ಟಿಯಿಂದ ನೀವು ಶಕ್ತಿಯುತವಾಗಿರುತ್ತೀರಿ, ಆದರೆ ಮನಸ್ಸು ಸ್ವಲ್ಪ ಚಂಚಲವಾಗಿರಬಹುದು. ಉತ್ತಮ ನಿದ್ರೆ ಮತ್ತು ಧ್ಯಾನಕ್ಕೆ ಆದ್ಯತೆ ನೀಡಿ. ಅತಿಯಾದ ಕೆಲಸದಿಂದ ದಣಿಯಬೇಡಿ, ಸ್ವಲ್ಪ ವಿಶ್ರಾಂತಿ ಪಡೆಯಿರಿ. ಈ ವಾರ ನಿಮ್ಮ ಹೃದಯದ ಮಾತು ಕೇಳಿ, ಆದರೆ ವಾಸ್ತವವನ್ನ ಮರೆಯಬೇಡಿ. ನಿಮ್ಮ ಧೈರ್ಯದ ಹೆಜ್ಜೆಗಳು ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಲಿವೆ. ಮೇಷರಾಶಿಯವರಿಗೆ ಈ ವಾರ ಶುಭವಾಗಲಿ.